ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 3 ಕರ್ಮಯೋಗ. ಇದರಿಂದ ನಾವು 13ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವು ಯಜ್ಞ ಶಿಷ್ಟಾಶಿನಃ ಅನ್ನುವಂಥ ಪದದ ಅರ್ಥ ಏನು, ಯಾರ ಬಗ್ಗೆ ಹೇಳ್ತಾ ಇದ್ದಾರೆ, ಯಜ್ಞ ಶಿಷ್ಟಾಶಿನಃ ಅಂದರೆ ಏನು, ಅದ್ರ ಬಗ್ಗೆ ಡೀಟೇಲ್ ಆಗಿ ನಾವು ತಿಳ್ಕೊಂಡಿದ್ದೀವಿ. ತುಂಬ ಇಂಪಾರ್ಟೆಂಟ್ ಆಗಿರುವಂಥ ವಿಷಯ. ಯಾಕೆಂದರೆ ನಾವೆಲ್ಲ ಅದನ್ನು ಮರ್ತು ಹೋಗಿದ್ದೀವಿ. ನಮ್ಮ ಕರ್ತವ್ಯಗಳೇನು ಅನ್ನೋದೇ ಮರ್ತು ಹೋಗಿದ್ದೀವಿ. ಈಗ ಭಗವದ್ಗೀತೆ ಓದ್ತಾ ಇರೋದ್ರಿಂದ ನಮಗೆ ನಮ್ಮ ಕರ್ತವ್ಯಗಳೇನು ಅನ್ನೋದು ಮತ್ತೆ ನೆನಪಿಗೆ ಬರ್ತಾ ಇದೆ ಅಲ್ವಾ. ಈಗ ನಾವು ಅದನ್ನು ನಮ್ಮ ಕೈಯಲ್ಲಾದಷ್ಟು ನಾವು ಅದನ್ನು ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು, ಕಂಪ್ಲೀಟಾಗಿ ಮಾಡಬೇಕು. ಆದರೆ ಈಗಿರೋ ನಾವು ಪರಿಸ್ಥಿತಿನಲ್ಲಿ ಅದನ್ನು ಅರ್ಥ ಮಾಡ್ಕೊಳ್ಳೋದೇ ಫಸ್ಟ್ ಕಷ್ಟ. ಅರ್ಥ ಮಾಡಿಕೊಂಡು ಅಟ್ಲೀಸ್ಟ್ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ಮಾಡೋದಕ್ಕೆ ಪ್ರಯತ್ನ ಮಾಡೋಣ. ಮಾಡ್ತಾ ಅದು ಕಂಪ್ಲೀಟಾಗಿ ನಮ್ಮ ಕೈಯಲ್ಲಿ ಭಗವಂತ ಮಾಡಿಸ್ತಾನೆ. ನಾನು ಮಾಡಬೇಕು ಅನ್ನುವಂಥ ಮನಸ್ಸು ನಮಗಿದ್ರೆ ಭಗವಂತ ನಮ್ಮ ಕೈಯಲ್ಲಿ ಮಾಡಿಸ್ತಾನೆ. ಸೊ ಈಗ ಮುಂದಿನ ಪ್ರಶ್ನೆ ಏನು ಅಂತಂದರೆ, ಸಂತಹ ಅನ್ನುವಂಥ ಪದ ಇಲ್ಲಿ ಸಾಧಕರ ಬಗ್ಗೆ ಹೇಳ್ತಾ ಇದ್ದಾರೋ ಅಥವಾ ಸಿದ್ಧರ ವಾಚಕವೋ, ಅಂದರೆ ಸಾಧಕರ ವಾಚಕವೋ ಅಥವಾ ಸಿದ್ಧರ ವಾಚಕವೋ. ಅಂದರೆ ಇಲ್ಲಿ ಸಂತಹ ಅನ್ನುವಂಥ ಒಂದು ಪದ ಪ್ರಯೋಗ ಮಾಡಿದ್ದಾರೆ. ಅಂದರೆ ಒಬ್ಬ ಸಂತ ಅವನು ಅಂತ ಹೇಳಿದ್ದಾರೆ. ಅಂದರೆ ಶ್ರೇಷ್ಠ ಪುರುಷರು ಅಂತ ಅರ್ಥ. ಸಂತಹ ಅಂದರೆ ಶ್ರೇಷ್ಠ ಪುರುಷರು ಅಂತ ಅರ್ಥ. ಆ ಶ್ರೇಷ್ಠ ಪುರುಷರು ಅನ್ನೋದನ್ನ ಇಲ್ಲಿ ಸಾಧನೆ ಮಾಡ್ತಾ ಇದ್ದಾರಲ್ಲ ಅವ್ರ ಬಗ್ಗೆ ಹೇಳ್ತಾ ಇರೋದು, ಅಥವಾ ಸಿದ್ಧರಿರ್ತಾರಲ್ಲ, ಆಲ್ರೆಡಿ ಸಿದ್ಧತ್ವವನ್ನ ಪಡ್ಕೊಂಡಿರ್ತಾರಲ್ಲ ಅವ್ರ ಬಗ್ಗೆ ಹೇಳ್ತಾ ಇರೋದು ಅಂತ ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಇದಕ್ಕೆ ಉತ್ತರ ಏನು ಅಂತಂದ್ರೆ, ಇಲ್ಲಿ ಹೇಳ್ತಾ ಇರೋದು ಸಾಧಕರ ಬಗ್ಗೆ. ಯಾಕೆ ಅಂತಂದ್ರೆ ಸಿದ್ಧ ಪುರುಷರಲ್ಲಿ ಪಾಪ ಅನ್ನೋದೇ ಇರೋದಿಲ್ಲ. ಮತ್ತೆ ಇಲ್ಲಿ ಪಾಪಗಳಿಂದ ಬಿಡುಗಡೆಯಾಗುವಂಥ ಮಾತನ್ನ ಹೇಳಿದ್ದಾರೆ. ಯಾರು ಈ ರೀತಿ ಪಂಚಮಹಾಯಜ್ಞವನ್ನ ಮಾಡ್ತಾರೋ ಅವರು ಹೊರಗಡೆ ಬರ್ತಾರೆ ಪಾಪಗಳಿಂದ ಅಂತ ಹೇಳಿದಾರಲ್ಲ. ಸೊ ಸಿದ್ಧ ಪುರುಷರು ಅಂತಂದ್ರೆ ಅರ್ಥ ಏನು, ಅವ್ರು ಎಲ್ಲ ಪಾಪಗಳಿಂದ ಮುಕ್ತಿಯನ್ನ ಹೊಂದ್ಬಿಟ್ಟಿರ್ತಾರೆ. ಅವ್ರು ಅದರಿಂದ ಹೊರಗಡೆ ಬಂದ್ಬಿಟ್ಟಿರ್ತಾರೆ ಆಲ್ರೆಡಿ. ಆದರೆ ಸಾಧಕರು ಇನ್ನೂ ಬರ್ತಾ ಇರ್ತಾರಲ್ಲ, ಯಾರು ಈ ರೀತಿಯ ಸಾಧನೆಗಳನ್ನ ಮಾಡ್ತಾರೋ ಅವರು ಪಾಪಗಳಿಂದ ಬಿಡುಗಡೆ ಆಗ್ತಾರೆ ಅಂತ ಹೇಳಿರೋದ್ರಿಂದ ಇಲ್ಲಿ ಸಂತಹ ಅನ್ನುವಂಥ ಪದವನ್ನ ಸಾಧಕರ ಬಗ್ಗೆ ಹೇಳ್ತಾ ಇರೋದು ಅನ್ನೋದು ಇದರ ಅರ್ಥ. ಇನ್ನು ಮುಂದಿನ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಸಂತಹ ಅನ್ನುವಂತಹ ಪದವನ್ನ ಸಿದ್ಧ ಪುರುಷರಿಗಾಗಿ ಪ್ರಯೋಗಿಸೋದಕ್ಕೆ ಆಗೋದಿಲ್ವಾ, ಮತ್ತೆ ಸಿದ್ಧ ಪುರುಷರು ಯಜ್ಞವನ್ನ ಮಾಡೋದಿಲ್ವಾ ಅಂತಂದ್ಬಿಟ್ಟು ಪ್ರಶ್ನೆ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದ್ರೆ, ಸಿದ್ಧ ಪುರುಷರು ಸಂತರೇ ಆಗಿದ್ದಾರೆ. ಅಂದ್ರೆ ಅವರು ಆಲ್ರೆಡಿ ಅಲ್ಲಿಗೆ ರೀಚ್ ಆಗ್ಬಿಟ್ಟಿದ್ದಾರೆ, ಆ ಒಂದು ಗುರಿಯನ್ನ ತಲುಪಿಬಿಟ್ಟಿರ್ತಾರೆ ಅವರು. ಸಿದ್ಧ ಪುರುಷರು ಅಂತಂದ್ರೆ ಸಂತರು ಅಂತ ಅರ್ಥ. ಆದ್ರೆ ಈ ಒಂದು ಪ್ರಕರಣದಲ್ಲಿ ಸಂತ ಅನ್ನುವಂತಹ ಪದದ ಅರ್ಥ ನಿಸ್ವಾರ್ಥ ಭಾವದಿಂದ ಅಂತ ಅರ್ಥ. ಸಂತಹ ಅಂತಂದ್ರೆ ಇಲ್ಲಿ ಸಂತರು ಅಂತ ಹೇಳ್ತಾ ಇರೋದಲ್ಲ, ಯಾರು ನಿಸ್ವಾರ್ಥ ಅಂದ್ರೆ ತನ್ನ ಸ್ವಾರ್ಥವನ್ನೇ ಇಟ್ಕೊಳ್ಳದೆ ಆ ಒಂದು ಭಾವನೆಯಿಂದ ಕೆಲಸವನ್ನ ಮಾಡುವಂತ ಸಾಧಕರಿದಾರಲ್ಲ ಅವರ ಬಗ್ಗೆ ಹೇಳ್ತಾ ಇರೋದು. ಸಿದ್ಧ ಪುರುಷರು ಕೂಡ ಯಜ್ಞವನ್ನ ಮಾಡ್ತಾರೆ, ಆದ್ರೆ ಅವರು ಪಾಪಗಳಿಂದ ಬಿಡುಗಡೆ ಹೊಂದೋದಕ್ಕೋಸ್ಕರ ಮಾಡೋದಿಲ್ಲ. ಅವರು ಸ್ವಾಭಾವಿಕವಾಗಿ ಲೋಕ ಸಂಗ್ರಹಾರ್ಥವಾಗಿ, ಅಂದ್ರೆ ಲೋಕಕ್ಕೆ ಒಳ್ಳೇದಾಗ್ಲಿ ಅನ್ನೋದಕ್ಕೋಸ್ಕರ ಅವರು ಕೆಲಸಗಳನ್ನ ಮಾಡ್ತಾರೆ. ಈಗ ನಾವು ಸಾಧನೆ ಮಾಡ್ತಾ ಇದ್ದೀವಲ್ವಾ, ನಾವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತೀವಿ. ಈಗ ಪಂಚಮಹಾಯಜ್ಞವನ್ನ ತಿಳ್ಕೊಂಡಿದ್ದೀವಿ. ಸೊ ಅವರಿಗೆಲ್ಲ ನಾವು ಈಗ ಏನಾದರೂ ಒಂದು ನಮ್ಮ ಕೈಯಲ್ಲಾಗಿರೋ ಅಂಥದ್ದು ಮಾಡಬೇಕು. ನನಗೇನು ಬಂದಿದೆಯೋ ಅದರಲ್ಲಿ ಇವ್ರಿಗೆಲ್ಲರಿಗೂ ಕೂಡ ನಾನು ಮಾಡಬೇಕೇನಾದರೂ ಅಂತ ನಾವು ತಿಳ್ಕೊಂಡು ಮಾಡ್ತಾ ಇರ್ತೀವಿ. ನಾವಿನ್ನೂ ಆ ಸಿದ್ಧತ್ವಕ್ಕೆ ಬಂದಿಲ್ಲ, ಆದರೆ ಅಲ್ಲಿಗೆ ಬರೋದಕ್ಕೆ ನಾವು ಸಾಧನೆ ಮಾಡ್ತಾ ಇರೋದ್ರಿಂದ ನಮ್ಗೇನಾಗುತ್ತೆ, ಆ ರೀತಿ ಕಾರ್ಯಗಳನ್ನು ಮಾಡಿದಾಗ ನಮಗೆ ಆಲ್ರೆಡಿ ಪಾಪಗಳು ಬೇಕಾದಷ್ಟು ಮಾಡಿ ಇಟ್ಟಿರ್ತೀವಲ್ಲ, ಅದರಿಂದ ನಮಗೆ ಮುಕ್ತಿ ಅನ್ನೋದು ಸಿಗುತ್ತೆ, ಅದರಿಂದ ಬಿಡುಗಡೆಯನ್ನು ಹೊಂದುತ್ತೀವಿ ಅಂತ ಇಲ್ಲಿ ಹೇಳ್ತಾ ಇರೋದು. ಸಿದ್ಧ ಪುರುಷರಿಗೆ ಅದು ಬೇಕಾಗಿಲ್ಲ, ಆಲ್ರೆಡಿ ಅವರು ಮುಕ್ತರಾಗಿರುವಂಥವ್ರಲ್ವಾ, ಅದಕ್ಕೋಸ್ಕರ ಅವ್ರ ಬಗ್ಗೆ ಇಲ್ಲಿ ಹೇಳ್ತಾ ಇಲ್ಲ. ಅಂದರೆ ಅವ್ರು ಹಾಗಾದರೆ ಕೆಲಸ ಮಾಡೋದಿಲ್ವಾ ಏನು ಅಂತಂದ್ಬಿಟ್ಟು ಕೇಳಿದಾರಲ್ಲ, ಯಜ್ಞಗಳನ್ನು ಮಾಡೋದಿಲ್ವಾ ಅಂತ. ಮಾಡ್ತಾರವರು. ಅವರು ಪಾಪಗಳಿಂದ ಬಿಡುಗಡೆ ಆಗೋದಕ್ಕೆ ಮಾಡಲ್ಲ. ಈಗ ನಾವು ಯಜ್ಞಗಳನ್ನು ಮಾಡೋದು ಯಾಕೆ, ನಮ್ಮಲ್ಲಿರುವಂಥ ಪಾಪಗಳು ಹೋಗಲಿ, ನಾವು ಅದರಿಂದ ಬಿಡುಗಡೆ ಹೊಂದಬೇಕು ಅಂತ ಮಾಡ್ತೀವಿ. ಸಾಧನೆ ಆಗಿರ್ಬೋದು, ಏನೇ ಮಾಡಿದ್ರು ನಾವು ನಮಗೆ ಒಳ್ಳೇದಾಗಲಿ, ನಾವು ಆ ಪಾಪಗಳಿಂದ ಮುಕ್ತರಾಗಬೇಕು ಅಂತ ಮಾಡ್ತೀವಿ.
ಆದರೆ ಸಿದ್ಧ ಪುರುಷರು ಯಜ್ಞಗಳನ್ನು ಮಾಡ್ತಾರೆ, ಆದರೆ ಅವರು ಪಾಪಗಳಿಂದ ಮುಕ್ತರಾಗೋದಕ್ಕಲ್ಲ. ಅವರು ಸ್ವಾಭಾವಿಕವಾಗಿ ಆ ಕೆಲಸಗಳನ್ನು ಲೋಕಕ್ಕೆ ಒಳ್ಳೆಯದಾಗಲಿ, ಜನಗಳಿಗೆ ಒಳ್ಳೆಯದಾಗಲಿ ಅಂತ ಮಾಡ್ತಾರೆ. ಈಗ ಸದ್ಗುರುಗಳಾಗಿರ್ಬೋದು, ಇನ್ನು ಬೇಕಾದಷ್ಟು ಜನ ಸಾಧು ಸಂತರು ಎಷ್ಟೋ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಿರ್ತಾರೆ. ಅವ್ರಿಗೇನು ಬೇಕು, ಅವ್ರಿಗೇನು ಬೇಕಾಗಿಲ್ಲ, ಆದರೆ ಜಗತ್ತಿಗೆ ಒಳ್ಳೆಯದಾಗಲಿ ಅಂತಂದ್ಬಿಟ್ಟು ಅವ್ರು ಮಾಡ್ತಾರೆ ಅನ್ನೋದು ಇದರ ಅರ್ಥ. ಈಗ ನಮಗೆ ನೀಟಾಗಿ ಅರ್ಥ ಆಗಿದೆ ಅಲ್ವಾ? ಸಾಧಕ ಆಗಿರೋನು ಎಲ್ಲವನ್ನೂ ಮಾಡ್ತಾನೆ. ಯಾಕೆ ಅಂತಂದ್ರೆ ಪಾಪಗಳಿಂದ ಮುಕ್ತರಾಗಿ ಆ ಒಂದು ಮುಕ್ತತ್ವಕ್ಕೆ, ಅಂದ್ರೆ ಆ ಸಿದ್ಧಿಯನ್ನ ಪಡೆಯೋದಕ್ಕೋಸ್ಕರ, ಆ ಒಂದು ಸ್ಟೇಜ್ಗೆ ನಾನು ರೀಚ್ ಆಗಬೇಕು ಅಂದಾಗ ನನ್ನ ಕರ್ತವ್ಯ ಕರ್ಮಗಳನ್ನ ನಾನು ಮಾಡಲೇಬೇಕು. ನನ್ನ ಡ್ಯೂಟಿಗಳೇನಿದೆಯೋ ಶಾಸ್ತ್ರಕ್ಕೆ ಅನುಸಾರವಾಗಿ ಏನೇನು ಹೇಳಿದಾರೋ ಅದನ್ನೆಲ್ಲ ಮಾಡಬೇಕಾಗತ್ತೆ. ಆದರೆ ಸಿದ್ಧ ಪುರುಷರಿಗೆ ಅಂತ ಒಂದು ಅಗತ್ಯ ಇಲ್ಲ. ಆಲ್ರೆಡಿ ಸಿದ್ಧರಾಗಿರೋದ್ರಿಂದ ಅವರು ಯಜ್ಞಗಳನ್ನು ಮಾಡ್ತಾರೆ, ಆದರೆ ಅವರು ಏನಕ್ಕೆ ಮಾಡ್ತಾರೆ? ಎಲ್ಲರ ಒಳಿತಿಗೋಸ್ಕರ ಮಾಡ್ತಾರೆ ಅನ್ನೋದು ಇದರ ಅರ್ಥ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.